ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ TET ಪರೀಕ್ಷೆಯ ಕೀ ಉತ್ತರಗಳ ಬಗ್ಗೆ ಮಾತಾಡಲಿದ್ದೇವೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಕರ್ನಾಟಕ TET ಪರೀಕ್ಷೆ ಡಿಸೆಂಬರ್ 7, 2025 ನಡೆದಿತ್ತು. ಹಾಗೆ ಅದೇ ದಿನಾನೇ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯವರು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನ ಬಿಟ್ಟಿದ್ದರು. ಹಾಗೆ ಈ ಕೀ ಉತ್ತರಗಳಲ್ಲಿ ನಮಗೇನಾದರೂ ಆಬ್ಜೆಕ್ಷನ್ಗಳು ಇದ್ದಲ್ಲಿ ಡಿಸೆಂಬರ್ 12ನೇ ತಾರೀಕುವರೆಗೂ ನಾವು ಈ ಒಂದು ಆಬ್ಜೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಇಲಾಖೆಯವರು ಮಾಡಿಕೊಟ್ಟಿದ್ದರು. ಓಕೆ, ಸೊ ಈಗ ಈ ಒಂದು ಆಬ್ಜೆಕ್ಷನ್ ಮಾಡಿದಂತಹ ಏನು ಪ್ರಶ್ನೆಗಳಿದೆ ನೋಡಿ, ಇದನ್ನು ಇಲಾಖೆಯವರು ಪರಿಶೀಲಿಸಿ ಇವತ್ತು ಫೈನಲ್ ಅಫಿಷಿಯಲ್ ಕೀ ಉತ್ತರಗಳನ್ನ ಬಿಟ್ಟಿದ್ದಾರೆ. ಓಕೆ, ಸೊ ಹಾಗಾದರೆ ಈಗ ನಾವು ಆ ಒಂದು ಅಫಿಷಿಯಲ್ ಫೈನಲ್ ಕೀ ಉತ್ತರಗಳನ್ನ ಹೇಗೆ ನೋಡುವುದು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಬ್ರೌಸರ್ ಆಗಿರ್ಬೋದು, ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವ ಹಾಗೆ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು schooleducation.gov.in ಅಂಥೇಳಿ ಒಂದು ಲಿಂಕ್ ಕಾಣುತ್ತೆ ನೋಡಿ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು CASL ಅಂತ ಇದೆ. ಓಕೆ, ಅಥವಾ ಇಲ್ಲಿ ರೈಟ್ ಸೈಡ್ನಲ್ಲಿ 3 ಅಡ್ಡ ಗೆರೆಗಳು ಇರುವಂತಹ ಐಕಾನ್ ಇದೆ. ಇದರ ಮೇಲೆ ಏನಾದರೂ ಕ್ಲಿಕ್ ಮಾಡಿ ಇಲ್ಲಿಯೂ ಸಹ CASL ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದಾದ ನಂತರ ಈ ಥರ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಕರ್ನಾಟಕ TET 2025 ಫೈನಲ್ ಕೀ ಆನ್ಸರ್ಸ್ ಅಂತ ಇದೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಒಂದು PDF ಓಕೆ ಕೀ ಉತ್ತರಗಳು ಇರುವಂತಹ PDF ಓಪನ್ ಆಗುತ್ತೆ. ಹೌದಾ, ನೋಡ್ಬೋದು ನೀವಿಲ್ಲಿ ಉರ್ದು ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನನ್ನು ಡಿಲೀಟ್ ಮಾಡಿದ್ದಾರೆ. ಸೊ ಹಾಗಾದರೆ ಈ ಒಂದು ಉರ್ದು ಭಾಷೆ ಯಾರಿಗಿದೆ ಅವರಿಗೆಲ್ಲ 149 ಒಂದು ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನು ನಡೆಯುತ್ತೆ ಅಂತ ಹೇಳ್ಬೋದು ನೀವು. ಓಕೆ, ನಡೆದಿದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಏನು ಮಾಡ್ತಾರೆ, 60% ಅವರು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕಟ್ ಆಫ್ ಕ್ಲಿಯರ್ ಆಗಿದೆ ಇಲ್ವ ಅಂತ ನೀವು ತಿಳ್ಕೊಳ್ಬೋದು. ಓಕೆ, ಸೊ ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಕೆಲವೊಂದು ಪ್ರಶ್ನೆಗಳಿಗೆ 1 or 4 ಅಂತ ಕೊಟ್ಟಿದ್ದಾರೆ, ಕೆಲವೊಂದಕ್ಕೆ 3 or 2 ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು 1 ಹಾಕಿದ್ರು ಕರೆಕ್ಟು, 4 ಹಾಕಿದ್ರು ನಿಮ್ಮ ಉತ್ತರ ಕರೆಕ್ಟು. ಓಕೆ, ಸೊ ಹಾಗೆ ನೀವು ಎಲ್ಲ ವಿಷಯಗಳ ಒಂದು ಕೀ ಉತ್ತರಗಳನ್ನ ನೀವು ಇಲ್ಲಿ ನೋಡ್ಕೊಳ್ಬೋದು. ಇದೇ ಫೈನಲ್ ಕೀ ಆನ್ಸರ್ ಆಗುತ್ತೆ. ಮತ್ತು ಯಾವುದೇ ರೀತಿಯಾದಂತಹ ಒಂದು ತಿದ್ದುಪಡಿಗಳು ಈ ಒಂದು ಉತ್ತರಗಳಲ್ಲಿ ಆಗುವುದಿಲ್ಲ. ಓಕೆ, ಸೊ ಹಾಗಾದರೆ ಯಾರೆಲ್ಲ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ರಿ, ಹಾಗೆ ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡುವ ಮುಖಾಂತರ ನಿಮ್ಮ ಮಾರ್ಕ್ಸನ್ನು ಹಂಚಿಕೊಳ್ಳಿ. ಹಾಗೆ ನಿಮ್ಮ ಖುಷಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಹಾಗೆ ಯಾರ್ದೆಲ್ಲ ಈ ಸಲ ಕಟ್ ಆಫ್ ಕ್ಲಿಯರ್ ಆಗಿಲ್ಲ, ನೀವೆಲ್ಲ ಒಂದು CTET ಪರೀಕ್ಷೆಯನ್ನು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ತಿಳ್ಕೊಳ್ತೀನಿ. ಓಕೆ, ಸೊ ಈ ಒಂದು ಪರೀಕ್ಷೆ ಯಾವಾಗ ನಡೆಯುತ್ತಪ್ಪ ಅಂತಂದರೆ ಫೆಬ್ರವರಿ 8ನೇ ತಾರೀಕು ಈ ಒಂದು ಪರೀಕ್ಷೆ ನಡೆಯುತ್ತೆ. ಹೌದಾ, ಹಾಗೆ ಯಾರೆಲ್ಲ ಈ ಒಂದು CTET ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ಗಳಾಗಿದ್ದಲ್ಲಿ ಈ ಒಂದು CTET ಪರೀಕ್ಷೆಯ ಕರೆಕ್ಷನ್ ವಿಂಡೋ ಡಿಸೆಂಬರ್ 23ರಿಂದ ಡಿಸೆಂಬರ್ 26ರವರೆಗೆ ಡಿಸೆಂಬರ್ 26ರವರೆಗೆ ಈ ಒಂದು ಕರೆಕ್ಷನ್ ವಿಂಡೋ ಇದನ್ನು ಅವ್ರು ಬಿಡ್ತಾರೆ. ಆವಾಗ ತಪ್ಪದೇ ಏನಾದರೂ ನೀವು ತಪ್ಪಾಗಿ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಟೈಪಿಂಗ್ ಮಿಸ್ಟೇಕ್ ಆಗಿದ್ದರೆ ಡಿಸೆಂಬರ್ 23ರಿಂದ ಡಿಸೆಂಬರ್ 26ರವರೆಗೆ ಕರೆಕ್ಷನ್ ವಿಂಡೋ ಇದೆ. ಸೊ ಆವಾಗ ತಪ್ಪದೇ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಕ್ಸಾಮ್ ಡೇಟ್, CTET ಎಕ್ಸಾಮ್ ಡೇಟ್ ಯಾವಾಗಿದೆಯಪ್ಪ ಅಂತಂದರೆ ಫೆಬ್ರವರಿ 8, 2026. ಓಕೆ, ಸೊ ಯಾರೆಲ್ಲ ಈ ಒಂದು ಕರ್ನಾಟಕ TET ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿಲ್ಲ ಅವರಿಗಂತೂ ಇದೊಂದು ಡೂ ಆರ್ ಡೈ ಸಿಚುವೇಶನ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪರೀಕ್ಷೆಗೆ ಚೆನ್ನಾಗಿ ತಯಾರಿಯನ್ನು ನಡೆಸಿ. ಹಾಗೆ CTETಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ನಮ್ಮ ಚಾನಲಲ್ಲಿ ಆಲ್ರೆಡಿ ಇದ್ದಾವೆ, ಅದನ್ನೂ ಸಹ ನೋಡಿ ತಯಾರಿಯನ್ನು ನೀವು ಮಾಡ್ಬೋದು. ಓಕೆ, ಸೊ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.